ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತ ಟೀಮ್ ಇಂಡಿಯಾ, ನಿಮಗೋಸ್ಕರ ಟೂರ್ನಿಯನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತ ಪಾಕಿಸ್ತಾನ. ಕಳೆದ 4-5 ತಿಂಗಳಿಂದ ಇದೇ ಜಟಾಪಟಿ. 2025ರ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯವನ್ನ ಪಿಸಿಬಿ ವಹಿಸಿಕೊಂಡ ಮೇಲೆ ಬರೀ ಇದೇ ಡಿಸ್ಕಷನ್. ಕೊನೆಗೂ ಈ ಕನ್ಫ್ಯೂಷನ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಕ್ಲೈಮ್ಯಾಕ್ಸ್ ಹಂತ ಅನ್ನೋದಕ್ಕಿಂತ ಬೇರೆಯದ್ದೇ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಇಡೀ ಟೂರ್ನಿಯೇ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಹಾಗಾದ್ರೆ ಟೂರ್ನಿ ಆಯೋಜನೆಯಿಂದ ಪಾಕಿಸ್ತಾನ ಹಿಂದೆ ಸರಿಯಿತಾ? ಭಾರತದ ನಡೆ ಏನು? ಯಾವ ದೇಶದಲ್ಲಿ ನಡೆಯುತ್ತೆ ಚಾಂಪಿಯನ್ಸ್ ಟ್ರೋಫಿ? ಇನ್ನು ಮುಂದೆ ಐಸಿಸಿ ಟೂರ್ನಿಗಳಲ್ಲೂ ಕೂಡ ಭಾರತ ವರ್ಸಸ್ ಪಾಕಿಸ್ತಾನ ನಡುವೆ ಮ್ಯಾಚ್ಗಳು ನಡೆಯಲ್ವಾ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025ರಲ್ಲಿ ಪಾಕಿಸ್ತಾನದಲ್ಲಿ ನಡೆಯಲಿರುವಂತಹ ಚಾಂಪಿಯನ್ಸ್ ಟ್ರೋಫಿ ಸಂಬಂಧ ಬಿಸಿಸಿಐ ಮತ್ತು ಪಿಸಿಬಿ ನಡುವೆ ಮೊದಲಿಂದಲೂ ಕೂಡ ಕೋಲ್ಡ್ ವಾರ್ ನಡೀತಾನೆ ಇದೆ. ಭದ್ರತಾ ದೃಷ್ಟಿಯಿಂದ ಭಾರತ ತಂಡ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅನ್ನೋದನ್ನ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಈಗಾಗಲೇ ಐಸಿಸಿಗೆ ಮನವರಿಕೆ ಮಾಡಿದೆ. ಈ ಬಗ್ಗೆ ಪಿಸಿಬಿಗೆ ಐಸಿಸಿ ಮಾಹಿತಿ ಕೂಡ ನೀಡಿದೆ. ಇಷ್ಟೆಲ್ಲ ಆಗ್ತಾ ಇದ್ದಂತೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿ ಮೂಲಕ ಪಾಕಿಸ್ತಾನ ಸರ್ಕಾರಕ್ಕೆ ದೃಢೀಕರಣ ಮೇಲನ್ನ ಕಳಿಸಿದೆ. ಇದರಿಂದಾಗಿ ಪಾಕಿಸ್ತಾನ ಐಸಿಸಿ ಟೂರ್ನಿಯಿಂದ ಹಿಂದೆ ಸರಿಯೋ ಲಕ್ಷಣ ಕಾಣ್ತಾ ಇದ್ದು ವಿಶ್ವ ಕ್ರಿಕೆಟ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಹೈಬ್ರಿಡ್ ಮಾದರಿ ಟೂರ್ನಿಗೆ ಒಪ್ಪದ ಪಾಕಿಸ್ತಾನ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಪಾಕಿಸ್ತಾನದಲ್ಲಿ ಆಯೋಜನೆ ಆಗ್ತಾ ಇದ್ದಂತೆ ಹೈಬ್ರಿಡ್ ಮಾದರಿ ಕ್ರಿಕೆಟ್ ಸದ್ದು ಮಾಡಿತ್ತು. ಹೈಬ್ರಿಡ್ ಮಾದರಿ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯು ಪಾಕಿಸ್ತಾನದಲ್ಲೇ ಆಯೋಜನೆಗೊಂಡ್ರೂ ಕೂಡ ಟೀಮ್ ಇಂಡಿಯಾದ ಪಂದ್ಯಗಳು ತಟಸ್ಥ ಸ್ಥಳಗಳಲ್ಲಿ ನಡೆಯುತ್ತವೆ. ಅಂದ್ರೆ ಭಾರತ ಪಂದ್ಯಗಳನ್ನ ಪಾಕಿಸ್ತಾನದ ಹೊರಗೆ ನಡೆಸಬೇಕಾಗುತ್ತೆ. ಆದರೆ ಪಾಕಿಸ್ತಾನ ಮಾತ್ರ ಈ ಹೈಬ್ರಿಡ್ ಮಾದರಿಗೆ ಒಪ್ತಾ ಇಲ್ಲ. ಅಂತಿಮವಾಗಿ ಈ ಎರಡೂ ತಂಡಗಳು ಒಂದು ನಿರ್ಧಾರಕ್ಕೆ ಬರದೇ ಇದ್ರೆ ಆಗ ಐಸಿಸಿ ಈ ಪಂದ್ಯಾವಳಿಯ ಆತಿಥ್ಯವನ್ನ ಪಾಕಿಸ್ತಾನದ ಬಳಿಯಿಂದ ಕಸಿದುಕೊಳ್ಳುವ ಎಲ್ಲಾ ಸಾಧ್ಯತೆಗಳಿವೆ. ಹೀಗಾಗಿ ಈ ಭಯ ಈಗಾಗಲೇ ಪಾಕಿಸ್ತಾನಕ್ಕೆ ಕಾಡೋಕೆ ಶುರುವಾಗಿದೆ. ಹಾಗೆ ಚಾಂಪಿಯನ್ಸ್ ಟ್ರೋಫಿ 2025ರಿಂದ ಪಾಕಿಸ್ತಾನ ತಂಡ ಹೊರಗುಳಿಯೋ ಸಾಧ್ಯತೆ ಇದೆ ಅಂತ ಈಗಾಗಲೇ ಮೀಡಿಯಾಗಳು ಕೂಡ ವರದಿ ಮಾಡಿವೆ. ಭಾರತ ತಂಡವು ಟೂರ್ನಿಯಲ್ಲಿ ಪಾಲ್ಗೊಳ್ಳೋಕೆ ಪಾಕಿಸ್ತಾನಕ್ಕೆ ಹೋಗೋಕೆ ನಿರಾಕರಣೆ ಮಾಡಿರೋದ್ರಿಂದ ಪಿಸಿಬಿ ಈ ನಿರ್ಧಾರ ತೆಗೆದುಕೊಳ್ಳೋಕೆ ಮುಂದಾಗಿದೆ ಎನ್ನಲಾಗ್ತಿದೆ. ಇದೇ ವೇಳೆ ಪಾಕ್ ಸರ್ಕಾರ ಟೂರ್ನಿಯಿಂದ ಹಿಂದೆ ಸರಿಯುವ ಬಗ್ಗೆ ಪಿಸಿಬಿ ಜೊತೆ ಚರ್ಚೆ ಮಾಡಿದೆ. ಹೀಗಾಗಿ ಭಾರತವು ಪಾಕಿಸ್ತಾನದಲ್ಲಿ ಆಡೋಕೆ ನಿರಾಕರಣೆ ಮಾಡಿದ್ರೆ ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿಯೋಕೆ ಪಾಕ್ ಸರ್ಕಾರ ಪಿಸಿಬಿಗೆ ತಾಕೀತು ಮಾಡೋ ಎಲ್ಲಾ ಸಾಧ್ಯತೆ ಇದೆ. ಟೂರ್ನಿ ಶಿಫ್ಟ್ ಆದ್ರೆ ಪಂದ್ಯಾವಳಿ ಆಡಲು ನಿರಾಕರಣೆ ಸಾಧ್ಯತೆ. ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ಪಾಕ್ ಬಳಿಯೇ ಇದ್ರೂ ಕೂಡ ಭಾರತ ಮಾತ್ರ ತನ್ನ ಪಂದ್ಯಗಳನ್ನು ತಟಸ್ಥ ಸ್ಥಳದಲ್ಲಿ ಆಡಬೇಕು. ಉಳಿದ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯುತ್ತೆ. 2023ರ ಏಷ್ಯಾ ಕಪ್ ಅನ್ನು ಸಹ ಇದೇ ರೀತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಈಗ ಭಾರತ ನಿರಾಕರಣೆ ಮಾಡಿದ ನಂತರ ಐಸಿಸಿ ಈ ಸಂಪೂರ್ಣ ಪಂದ್ಯಾವಳಿಯನ್ನೇ ಬೇರೆ ದೇಶಕ್ಕೆ ಸ್ಥಳಾಂತರ ಮಾಡೋಕೆ ಯೋಚನೆ ಮಾಡ್ತಾ ಇದೆ. ಪಾಕಿಸ್ತಾನ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಟೂರ್ನಿಯನ್ನ ಸ್ಥಳಾಂತರ ಮಾಡಿದ್ರೆ ಪಾಕಿಸ್ತಾನ ಸರ್ಕಾರವು ಪಿಸಿಬಿಯನ್ನ ಪಂದ್ಯಾವಳಿಯಲ್ಲಿ ಆಡೋಕೆ ನಿರಾಕರಣೆ ಮಾಡುವಂತೆ ಸೂಚನೆ ನೀಡಲಿದೆ. ಕೋಟಿ ಕೋಟಿ ಖರ್ಚು ನೀರಲ್ಲಿ ಹೋಮ. ಇನ್ನು ಟೂರ್ನಿಗೆ ಕೇವಲ 4-5 ತಿಂಗಳಿದ್ದು ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ಪಾಕಿಸ್ತಾನದ ಕೈ ತಪ್ಪೋ ಸಾಧ್ಯತೆ ಇದೆ. ಇದಕ್ಕೆ ಪಾಕಿಸ್ತಾನದ ಹಠವೇ ಕಾರಣ ಎನ್ನಲಾಗ್ತಿದೆ. ಭಾರತದ ವಿರುದ್ಧ ನಿಲ್ಲೋಕೆ ಹೋಗಿ ಪಾಕಿಸ್ತಾನವೇ ಈಗ ತಿರುಗಿ ಬೀಳುವಂತಾಗಿದೆ. ತನ್ನ ಮಾತನ್ನ ಕೇಳದಿರುವಂತ ಪಾಕಿಸ್ತಾನಕ್ಕೆ ಈಗ ಐಸಿಸಿ ಶಾಕ್ ನೀಡೋಕೆ ಮುಂದಾಗಿದೆ. ಟೂರ್ನಿಗಾಗಿ ಈಗಾಗಲೇ ಕೋಟಿ ಕೋಟಿ ಖರ್ಚು ಮಾಡಿರುವ ಪಾಕ್ ಕೈಕೈಯನ್ನ ಹಿಸುಕಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಕೇಂದ್ರ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಬಿಸಿಸಿಐ ಟೀಮ್ ಇಂಡಿಯಾವನ್ನ ಪಾಕಿಸ್ತಾನಕ್ಕೆ ಕಳಿಸದೇ ಇರಲು ನಿರ್ಧಾರ ಮಾಡಿತ್ತು. ಈ ಹಿನ್ನೆಲೆ ಐಸಿಸಿ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿಯನ್ನು ಆಯೋಜನೆ ಮಾಡಿ ಅಂತ ಪಾಕಿಸ್ತಾನಕ್ಕೆ ಹೇಳಿತ್ತು. ಆದರೆ ಭಾರತ ಪಂದ್ಯಗಳನ್ನು ದುಬೈ ಅಥವಾ ಯುಎಇನಲ್ಲಿ ಆಯೋಜಿಸಕ್ಕೆ ಸೂಚನೆ ನೀಡಿತ್ತು. ಆದರೆ ಪಾಕಿಸ್ತಾನ ಮಾತ್ರ ಇದಕ್ಕೆ ಒಪ್ಪದೆ ಭಾರತ ತನ್ನ ದೇಶದಲ್ಲಿಯೇ ಬಂದು ಕ್ರಿಕೆಟ್ ಆಡಬೇಕು ಅಂತ ಪಟ್ಟು ಹಿಡಿದಿತ್ತು. ಭಾರತದ ನಡೆ ವಿರುದ್ಧ ಪ್ರತಿಭಟನೆ ದಾಖಲಿಸೋಕೆ ಟೂರ್ನಿಯಿಂದಲೇ ಹಿಂದೆ ಸರಿಯುವ ಬೆದರಿಕೆಯನ್ನು ಕೂಡ ಪಾಕಿಸ್ತಾನ ಹಾಕಿದೆ. ಪಾಕ್ ಮೊಂಡಾಟ, ದಕ್ಷಿಣ ಆಫ್ರಿಕಾಕ್ಕೆ ಟೂರ್ನಿ ಶಿಫ್ಟ್. ಚಾಂಪಿಯನ್ಸ್ ಟ್ರೋಫಿಯ ಮಾತುಕತೆ ಇನ್ನೂ ಆರಂಭಿಕ ಹಂತದಲ್ಲಿದ್ದು ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿಯನ್ನು ಆಯೋಜಿಸಬೇಕು ಅಂತ ಪಾಕಿಸ್ತಾನಕ್ಕೆ ಖಡಕ್ ಸೂಚನೆಯನ್ನು ಕೊಟ್ಟಿತ್ತು ಐಸಿಸಿ. ಭಾರತದ ಪಂದ್ಯಗಳು ಯುಎಇನಲ್ಲಿ ಹಾಗೆ ಫೈನಲ್ ಪಂದ್ಯವನ್ನು ದುಬೈನಲ್ಲಿ ಆಯೋಜನೆ ಮಾಡಬೇಕು ಅಂತ ತಿಳಿಸಿತ್ತು. ಪಾಕಿಸ್ತಾನ ಈ ಷರತ್ತಿಗೆ ಒಪ್ಪಿಕೊಳ್ಳದೇ ಇದ್ರೆ ಇಡೀ ಟೂರ್ನಿಯನ್ನ ದಕ್ಷಿಣ ಆಫ್ರಿಕಾಕ್ಕೆ ಸ್ಥಳಾಂತರ ಮಾಡುವ ಯೋಚನೆಯನ್ನ ಮಾಡ್ತಾ ಇದೆ. ಈಗಾಗಲೇ ದಕ್ಷಿಣ ಆಫ್ರಿಕಾಕ್ಕೆ ಟೂರ್ನಿ ಆಯೋಜನೆ ಮಾಡೋಕೆ ರೆಡಿಯಾಗಿರಿ ಎಂಬ ಸಂದೇಶವನ್ನ ಕೂಡ ಐಸಿಸಿ ಕಡೆಯಿಂದ ಹೋಗಿದೆ. ಒಟ್ಟಲ್ಲಿ ಮುಂದಿನ ವರ್ಷ ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ಟೂರ್ನಿ ನಡೆಸೋಕೆ ಪಾಕಿಸ್ತಾನ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಆದ್ರೀಗ ಟೂರ್ನಿಯೇ ಎತ್ತಂಗಡಿ ಆಗೋ ಲಕ್ಷಣ ಕಾಣ್ತಾ ಇದೆ. ಟೂರ್ನಿಗಾಗಿ ಪಾಕ್ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡಿ ರಾವಲ್ಪಿಂಡಿ, ಕರಾಚಿ ಹಾಗೆಯೇ ಲಾಹೋರ್ ಕ್ರೀಡಾಂಗಣಗಳನ್ನು ಸಿದ್ಧಪಡಿಸಿಕೊಳ್ತಾ ಇದೆ. ಟೂರ್ನಿ ಆಯೋಜನೆಯಿಂದ ಒಂದಷ್ಟು ಆರ್ಥಿಕತೆಗೆ ಬೂಸ್ಟ್ ಪಡೆಯಬಹುದು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಆದ್ರೀಗ ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗ್ತಾ ಇದೆ. ಅಸಲಿಗೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು 2012ರಿಂದ ಯಾವುದೇ ದ್ವಿಪಕ್ಷೀಯ ಸರಣಿಯಲ್ಲಿ ಭಾಗವಹಿಸಿಲ್ಲ.
ಕಳೆದ ವರ್ಷ ಪಾಕಿಸ್ತಾನ ಆಯೋಜನೆ ಮಾಡಿದಂಥ ಏಷ್ಯಾ ಕಪ್ ಕೂಡ ಹೈಬ್ರಿಡ್ ಮಾದರಿಯಲ್ಲೇ ನಡೆದಿತ್ತು. ಆದರೆ ಭಾರತದಲ್ಲಿ ನಡೆದಿದ್ದಂಥ ODI ವಿಶ್ವಕಪ್ ಸೇರಿದಂತೆ ICC ಟೂರ್ನಮೆಂಟ್ಗಳಲ್ಲಿ ಪಾಕಿಸ್ತಾನ ಭಾಗಿಯಾಗಿದೆ. ಇನ್ನು ಪಾಕಿಸ್ತಾನ ಕೊನೆಯದಾಗಿ 1996ರ ಏಕದಿನ ವಿಶ್ವಕಪ್ ಟೂರ್ನಿಗೆ ಆತಿಥ್ಯವನ್ನು ವಹಿಸಿತ್ತು. 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಭಾರತವನ್ನು ಮಣಿಸಿದ್ದ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿಯನ್ನು ಜಯಿಸಿತ್ತು. 2025ರ ಟೂರ್ನಿಯಲ್ಲೂ ಕೂಡ ಕಮಾಲ್ ಮಾಡೋಕೆ ಕಾಯ್ತಾ ಇದ್ದಂಥ ಪಾಕಿಸ್ತಾನ ಈಗ ಇಂಗು ತಿಂದ ಮಂಗನಂತಾಗಿರೋದಂತೂ ಸುಳ್ಳಲ್ಲ. ನಮಸ್ಕಾರ.